ಈ ವಿಡಿಯೋ ನೋಡುವವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಎಸ್ಪೆಷಲಿ ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಮತ್ತೆ ನರೇಂದ್ರ ಮೋದಿ ಅವರ ಬಗ್ಗೆ. ಬಾಂಗ್ಲಾ ಮಯನ್ಮಾರ್ನಿಂದ ನುಸುಳಿಕೊಂಡು ಪಶ್ಚಿಮ ಬಂಗಾಳಕ್ಕೆ ಬರುವವರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡಿರುವ ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕಿಗೆ ಬೇಜಾರಾಗುತ್ತದೆ ಎಂಬ ಕಾರಣಕ್ಕೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೂ ಬರಲಿಲ್ಲ. ಅಲ್ಲದೆ ತೃಣಮೂಲ ಕಾಂಗ್ರೆಸ್ ನಾಯಕರಿಗೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ವಿಧಿಗಳಲ್ಲಿ ಭಾಗಿಯಾಗಲು ಆಸಕ್ತಿ ಇದ್ದರೂ ಅವರನ್ನು ಕಳಿಸಿಕೊಡಲಿಲ್ಲ. ವೋಟ್ ಬ್ಯಾಂಕ್ ಜನರ ಖುಷಿಗಾಗಿ ಮಮತಾ ಹೀಗೆ ಮಾಡಿದರು. ಅದಲ್ಲದೆ ರಾಜ್ಯದ ಸಂದೇಶ್ ಖಾಲಿ ಪ್ರದೇಶಗಳಲ್ಲಿ ಹಿಂದೂ ಸ್ತ್ರೀಯರ ಅಪಹರಣ, ಅತ್ಯಾಚಾರ ಆರೋಪಿಗಳನ್ನು ರಕ್ಷಿಸಿದರು. ಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಎಂದು ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಮೊದಲ ಹಂತದಲ್ಲಿ 21 ರಾಜ್ಯಗಳ 102 ಲೋಕಸಭಾ ಕ್ಷೇತ್ರಗಳು, ಎರಡನೇ ಹಂತದಲ್ಲಿ 13 ರಾಜ್ಯಗಳ 89 ಲೋಕಕ್ಷೇತ್ರಗಳಲ್ಲಿನ ಮತದಾನ ಪ್ರಕ್ರಿಯೆ ನೋಡಿದರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 400 ಸ್ಥಾನ ಗಡಿಯನ್ನು ದಾಟಲಿದೆ ಎಂಬ ಸೂಚನೆ ಸಿಕ್ಕಿದಂತಾಗಿದೆ. ಅದಲ್ಲದೆ ಉತ್ತರ ಪ್ರದೇಶದ ಎಲ್ಲ 80 ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಎನ್ಡಿಎ ಗೆಲುವು ಸಾಧಿಸಲಿದೆ. ನರೇಂದ್ರ ಮೋದಿ ಅವರು 3ನೇ ಬಾರಿಯೂ ಪ್ರಧಾನಿ ಹುದ್ದೆಗೇರುವುದು ನಿಶ್ಚಿತವಾಗಿದೆ. ಜೂನ್ 4ರಂದು ಎಲ್ಲವೂ ಸ್ಪಷ್ಟವಾಗಲಿದೆ ಎಂದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಸಿಎಂ ಹೇಳಿದ್ದಾರೆ. ಅದೇ ರೀತಿ ಮೋದಿ ಎಂದಿಗೂ ಸಣ್ಣದಾಗಿ ವಿಚಾರ ಮಾಡುವುದಿಲ್ಲ. ಚಿಕ್ಕ ಚಿಕ್ಕ ಆಲೋಚನೆಗಳನ್ನು ತನ್ನ ಮನದಲ್ಲಿ ಬರುವುದಿಲ್ಲ. ಏಕೆಂದರೆ ದೇವರು ನನ್ನನ್ನು ಸೃಷ್ಟಿಸಿದಾಗಲೇ ನನ್ನ ಮೆದುಳಿನ ಸಣ್ಣ ಚಿಪ್ ಇಡಲೇ ಇಲ್ಲ, ಬಹಳ ದೊಡ್ಡದಾದ ಚಿಪ್ ಅಳವಡಿಸಿ ಭೂಮಿಗೆ ಕಳುಹಿಸಿಕೊಟ್ಟಿದ್ದಾರೆ. ಹಾಗಾಗಿ ನೀನೇನೇ ಆಲೋಚನೆ ಮಾಡಿದರೂ ಬೃಹತ್ ಆಗಿಯೇ ಚಿಂತನೆ ಮಾಡುವೆ, ಅಷ್ಟೇ ದೊಡ್ಡದಾಗಿ ಕಾರ್ಯರೂಪಕ್ಕೆ ತರುವೆ. ಇದರಿಂದ ಈ ನರೇಂದ್ರ ಮೋದಿಯ ಮೆದುಳು ಸದಾ ಮಹತ್ವದನ್ನೇ ಆಲೋಚಿಸುತ್ತದೆ. ದೇಶದ ವಿಚಾರ ಬದಲಾಗುತ್ತೂ ಚಿಂತೆಗಳು ಇನ್ನಷ್ಟು ಬೃಹತ್ಕಾರವಾಗುತ್ತದೆ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋ ನೋಡೋರು ಎಲ್ಲರಿಗೂ ದೇವರು ಒಳ್ಳೆ ಮಾಡಲಿ ಎಂದು ದೇವರ ಹತ್ರ ಪ್ರಾರ್ಥಿಸುತ್ತೇನೆ.